ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿಯ ಗ್ರಾಮವೊಂದರಲ್ಲಿ ಮನೆಯ ಮೇಲೆ ದಾಳಿಯನ್ನು ಮಾಡಲಾಗಿರ್ತಕ್ಕಂಥದ್ದು. ಮನೆ ಮೇಲೆ ಕಲ್ಲುಗಳನ್ನು ಹೊಡೆದು ಅಂಚುಗಳನ್ನು ಒಡೆಯಲಾಗಿದೆ. ಇದಕ್ಕೆ ಅಷ್ಟಕ್ಕೂ ಈ ಒಂದು ಘಟನೆಗೆ ಕಾರಣ ಏನು ಅಂತ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ದೇಶನೂರು ಗ್ರಾಮದಲ್ಲಿ ಒಂದು ದೊಡ್ಡ ಗಲಾಟೆ ಸಂಭವಿಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಗಲಾಟೆಗೆ ಕಾರಣ ಏನು ಅಂತಂದ್ರೆ, ಗ್ರಾಮದಲ್ಲಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ವಿಚಾರವಾಗಿ ಎರಡು ಗುಂಪುಗಳ ನಡುವೆ ಗಲಾಟೆ ಆರಂಭವಾಗಿರ್ತಕ್ಕಂಥದ್ದು. ಈ ಗಲಾಟೆ ವಿಕೋಪಕ್ಕೆ ಹೋಗಿ ಸದಾಶಿವ ಭಜಂತ್ರಿ ಅನ್ನೋರ ಮನೆ ಮೇಲೆ ಗ್ರಾಮಸ್ಥರು ಮತ್ತು ಉದ್ರಿಕ್ತರು ದಾಳಿಯನ್ನ ಮಾಡಿದ್ದಾರೆ. ಈ ಒಂದು ದಾಳಿ ಸಂಬಂಧಪಟ್ಟಂತೆ ನೇಸರ್ಗಿ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿರ್ತಕ್ಕಂಥದ್ದು. ನಿನ್ನೆ ಮಧ್ಯಾಹ್ನ 3 ಗಂಟೆ ವೇಳೆಗೆ ಕೆಲ 15ರಿಂದ 20 ಜನ ಯುವಕರು ಈ ಒಂದು ವಾಲ್ಮೀಕಿ ಪ್ರತಿಮೆಯ ಮುಂಭಾಗದಲ್ಲಿ ಸಮುದಾಯ ಭವನ ನಿರ್ಮಾಣ ಮಾಡಬೇಕು ಅಂತೇಳಿ ಜಾಗದ ಸರ್ವೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಸದಾಶಿವ ಭಜಂತ್ರಿ ಅನ್ನೋರು ಪ್ರಶ್ನೆಯನ್ನ ಮಾಡ್ತಾರೆ, ಇಲ್ಲೇಕೆ ಸಮುದಾಯ ಭವನ ನಿರ್ಮಾಣ ಮಾಡ್ತೀರಿ ಅಂತೇಳಿ. ಈ ಸಂದರ್ಭದಲ್ಲಿ ಗಲಾಟೆ ಆರಂಭವಾಗುತ್ತೆ. ಗಲಾಟೆ ವಿಕೋಪಕ್ಕೆ ತಲುಪಿರ್ತಕ್ಕಂಥದ್ದು. ಮನೆಯಲ್ಲಿದ್ದವರ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಕಿಟಕಿಯಿಂದ ಅವರು ದೃಶ್ಯಾವಳಿಗಳನ್ನು ಕೂಡ ಸಂಗ್ರಹವನ್ನ ಮಾಡಿದ್ದಾರೆ. ಮನೆಯ ಅಂಚುಗಳನ್ನ ಒಡೆದು ಅಪಾರ ಪ್ರಮಾಣದಲ್ಲಿ ಹಾನಿಯನ್ನ ಮಾಡಲಾಗಿರ್ತಕ್ಕಂಥದ್ದು. ಈ ಒಂದು ಹಾನಿ ಸಂಬಂಧಪಟ್ಟಂತೆ ಬೆಳಗಾವಿಯ ನೇಸರ್ಗಿ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ಒಟ್ಟು 16 ಜನರ ವಿರುದ್ಧ FIR ದಾಖಲಾಗಿದೆ ಅಂತೇಳಿ ಈಗ ಪೊಲೀಸ್ ಮೂಲಗಳಿಂದ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸದಾಶಿವ ಭಜಂತ್ರಿ ರಾಮದುರ್ಗ ಮೂಲದವರಾಗಿದ್ದು ಈ ಒಂದು ದೇಶನೂರು ಗ್ರಾಮದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಕೂಡ ಬಂದು ನೆಲೆಸಿದ್ದಾರೆ. ಈ ಗುಡ್ಡಗಾಡು ಪ್ರದೇಶದಲ್ಲಿ ಸದಾಶಿವ ಭಜಂತ್ರಿ ಅವರ ಮನೆ ಇರ್ತಕ್ಕಂಥದ್ದು. ಸದಾಶಿವ ಭಜಂತ್ರಿ ಮನೆಯ ಮೇಲ್ಭಾಗದಲ್ಲಿ ವಾಲ್ಮೀಕಿ ಸಮುದಾಯದ ಜನರು ವಾಸ ಮಾಡ್ತಾರೆ. ಆದ್ರೆ ಆ ಒಂದು ಸದಾಶಿವ ಭಜಂತ್ರಿ ಅವರ ಮನೆ ಮುಂಭಾಗದಲ್ಲಿ ವಾಲ್ಮೀಕಿ ಪ್ರತಿಮೆಯನ್ನ ಈಗಾಗಲೇ ನಿರ್ಮಾಣವನ್ನು ಮಾಡಲಾಗಿದ್ದು, ವಾಲ್ಮೀಕಿ ಪ್ರತಿಮೆ ಮತ್ತು ಸಮುದಾಯ ಭವನ ವಿಚಾರವಾಗಿ ಸ್ಥಳೀಯ ಮುಖಂಡರೊಂದಿಗೆ ಸದಾಶಿವ ಭಜಂತ್ರಿ ಒಂದು ವ್ಯಾಜ್ಯವನ್ನು ಹೊಂದಿದ್ರು. ಇಲ್ಲಿ ಸಮುದಾಯ ಭವನ ಆಗಿರ್ಬೋದು ಮತ್ತು ಪುತ್ಥಳಿ ನಿರ್ಮಾಣಕ್ಕೂ ಕೂಡ ವಿರೋಧ ಮಾಡಿದ್ರು. ಈ 2 ವರ್ಷಗಳ ಹಿಂದೆ ಅನೇಕ ಬಾರಿ ವಾಗ್ವಾದಗಳಾಗಿತ್ತು. ಆದರೆ ಈ ಬಾರಿ ವಿಕೋಪದ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಪ್ರಮುಖವಾಗಿ ಈ ಒಂದು ಸದಾಶಿವ ಭಜಂತ್ರಿ ಅವರ ಮನೆ ಮೇಲೆ ದೊಡ್ಡ ದೊಡ್ಡ ಕಲ್ಲನ್ನು ಎಸಲಾಗಿದೆ. ನಿನ್ನೆ ಹಬ್ಬಕ್ಕೆ ಸಿದ್ಧತೆಯನ್ನು ಮಾಡಿದ್ರು. ಆ ಎಲ್ಲ ವಸ್ತುಗಳು ನಾಶವಾಗಿರ್ತಕ್ಕಂಥದ್ದು. ಸದ್ಯ ಈಗ ಸದಾಶಿವ ಭಜಂತ್ರಿ ಕುಟುಂಬ ಗ್ರಾಮವನ್ನ ತೊರಿಬೇಕಂತ ಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಉದ್ರಿಕ್ತರು ಕೂಡ ಈಗ ಗ್ರಾಮವನ್ನ ತೊಡೆದು ಬೇರೆ ಕಡೆ ಹೋಗಿದ್ದಾರೆ. ಒಟ್ಟಾರೆ ಬೈಲಹೊಂಗಲ ತಾಲೂಕಿನ ದೇಶನೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಘಟನೆಯಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ ಸುಮಾರು 16 ಜನರ ವಿರುದ್ಧ ಸದ್ಯ FIR ದಾಖಲಾಗಿದೆ. ದೂರು ಪ್ರತಿದೂರು ದಾಖಲಾಗಿರ್ತಕ್ಕಂಥದ್ದು. ಘಟನೆಯಲ್ಲಿ ಗಾಯಗೊಂಡಂತಹ ವೃದ್ಧೆಯನ್ನ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಕೊಡಿಸಿ ವಾಪಸ್ ಗ್ರಾಮಕ್ಕೆ ತಂದು ಬಿಡಲಾಗಿರ್ತಕ್ಕಂಥದ್ದು. ಈಗ ಗ್ರಾಮದಲ್ಲಿ ಸದಾಶಿವ ಭಜಂತ್ರಿ ಆಗಿರ್ಬೋದು ಮತ್ತು ಈ ಒಂದು ವಾಲ್ಮೀಕಿ ಸಮುದಾಯದ ಹಲ್ಲೆ ಮಾಡಿದಂತಹ ದುಷ್ಕರ್ಮಿಗಳೆಲ್ಲರೂ ಕೂಡ ಗ್ರಾಮವನ್ನ ತೊರೆದಿದ್ದಾರೆ ಮತ್ತು ಕೆಲವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಮಾಹಿತಿ ಇರತಕ್ಕಂಥದ್ದು. ಸದಾಶಿವ ಭಜಂತ್ರಿ ವಿರುದ್ಧ ಈ ಹಿಂದೆಯೂ ಕೂಡ ಕೆಲ ದೂರು ಮತ್ತು ಪೊಲೀಸ್ ಠಾಣೆ ಮೆಟ್ಟಲು ಕೂಡ ಈ ಒಂದು ಗ್ರಾಮಸ್ಥರು ಏರಿದ್ರು ಅಂತಕ್ಕಂಥ ಮಾಹಿತಿ ಇದೆ. ಈ ಒಂದು ಬಡಾವಣೆಯಲ್ಲಿ ಸದಾಶಿವ ಭಜಂತ್ರಿ ಅವರದ್ದು ಒಂದೇ ಮನೆಯಾಗಿದ್ದು ಮತ್ತೊಂದು ಮನೆಯನ್ನು ನಿರ್ಮಾಣ ಮಾಡಿ ಅವರು ಬಾಡಿಗೆ ಕೊಟ್ಟಿರ್ತಾರೆ. ನಿನ್ನೆ ಮಧ್ಯಾಹ್ನದ ವೇಳೆ 3 ಗಂಟೆ ವೇಳೆಗೆ ಈ ಒಂದು ಗಲಾಟೆ ಸಂಭವಿಸಿರ್ತಕ್ಕಂಥದ್ದು. ಘಟನಾ ಸ್ಥಳಕ್ಕೆ ಬೆಳಗಾವಿಯ SP K ರಾಮರಾಜನ್ ಭೇಟಿ ಕೊಟ್ಟು ವಿಡಿಯೋಗಳನ್ನ ಪರಿಶೀಲನೆ ಮಾಡಲಾಗಿದೆ ಮತ್ತು ವಿಡಿಯೋಗಳಲ್ಲಿ ಯಾರೆಲ್ಲ ಹಲ್ಲೆ ಮಾಡಿದ್ದಾರೆ ಅವರ ಮೇಲೆ FIR ಅನ್ನು ಕೂಡ ದಾಖಲು ಮಾಡಲಾಗಿರ್ತಕ್ಕಂಥದ್ದು. ಬೈಲಹೊಂಗಲದ ನೇಸರ್ಗಿ ಪೊಲೀಸ್ ಠಾಣೆಗೆ ಇಲ್ಲಿನ DYSP ಕೂಡ ಭೇಟಿ ಕೊಟ್ಟು DYSP ಮುತುವರ್ಜಿಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿ ತನಿಖೆಯನ್ನು ಆರಂಭ ಮಾಡಿದ್ರು. ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳನ್ನು ಬರ್ತವೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತೀವಿ ಅಂತ ಹೇಳಿ ಪೊಲೀಸರು ಕಟ್ಟುನಿಟ್ಟಾಗಿ ಹೇಳಿರ್ತಕ್ಕಂಥದ್ದು. ಆಡ ಮೇಸಕ್ ಹೋಗಿನ್ರಿ ಆಡ ಮೇಸಕ್ ಹೋಗಿನ್ರಿ ನಾರೇ ಅವ್ರ ಜಾಗ ಏನೋ ಅಳತಿ ಮಾಡಾಕತ್ತಿರಂತ್ರಿ. ಅಳತಿ ಮಾಡತ್ನ್ಯಾಗ ಬಂದ್ ಕೇಸ ಇವ್ರ ಇಲ್ಯಾಕ್ ಮಾಡತ್ತಾರ್ರಿ, ಇದನ್ನ 3 ಫುಟ್ ಬಿಟ್ಟು ಮಾಡ್ರಂದ ಇವ್ರ ಅಂದಾರ್ರಿ. ಅನ್ನುಗುಡ್ದ ಅಂದ್ರ ಅವ್ರ ಬಂದವ್ರಿ ಏಕದಂಬ ಬಂದ್ ಬಡ್ದಾರ್ರಿ. ಹೋರಾಟ ಮಾಡಿದಾರ ಮನ್ಯಾಗ ರೀ. ಸದಾಶಿವ ಭಜಂತ್ರಿ ಅವ್ರ ಕುಟುಂಬ ನಿನ್ನೆ ಹೋಗಿದಾರ್ರಿ. ಅವ್ರ ಎಲ್ಲಿದಾರನು ಗೊತ್ತಿಲ್ರಿ. ಈ ಮನ್ಯಾಗ ಯಾರಿಲ್ಲ, ಹುಡುಗರು ಅದಾವ್ರಿ. ಅದಕ್ಕೆ ನಮ್ಮ ಮನೆ ಆಚೆ ಕಡೆ ಐತ್ರಿ, ಅದಕ್ಕೆ ನಾ ಬಂದೇನ್ರಿ. ಅವ್ರ ಕುಟುಂಬ ರೀ, ಒಬ್ಬ ಗಂಡು ಮಗ ರೀ, 3 ಹೆಣ್ಮಕ್ಳ್ರಿ. ಹಾನ್ ರೀ, ಎಲ್ಲಾರು ನೇಸರಿಗಾರಿ. ಒಬ್ಬಾಕಿ ಬೆಂಗಳೂರಿಗೆ ಇದಾಳ್ರಿ, ದುಟ್ಟಿರಿ. ಒಬ್ಬಾಕಿನ ಮದುವೆ ಮಾಡಿಕೊಟ್ಟಾರಿ, ಒಬ್ಬಾಕಿ ಹೆಣ್ಮಗಳು ಅದಾಳ್ರಿ. ಹಿಂಗ ಅದ್ದಿದ್ದು ಫಸ್ಟ್ ರೀ. ಪೈಲ ಅಷ್ಟೇನು ಭಾಳ ಆಗಿಲ್ರಿ. ಜಗಳ ಐತೆ ರೀ. ಅದು ವಾಲ್ಮೀಕಿ ಸಲ್ಮಂದ್ ರೀ. ಜಾಗ ಸಲ್ಮಂದ್ ರೀ. 2008ರಿಂದ ವಾಲ್ಮೀಕಿ ಸಮಾಜದಿಂದ ಹೊರತಾಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ರೀ. ಇದುವರೆಗೂ ನಮ್ಗೆ ಅವ್ರ ಪ್ರತಿ 2008ರಿಂದ ಇಲ್ಲಿ ಮಾಡಿ ತಗರ ಕೊಡ್ಕೊಂಡು ಬರ್ತಾನೆ ರೀ. ಅವಂದು ಇಲ್ಲಿಗಲ್ಲ ಜಾಗ ರೀ. ನಮ್ಮ ಪಂಚಾಯತ್ ಆಯ್ತು ತಲಾಟೆ ಆಯ್ತು, ಇವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. PDO ಆಗಲಿ ಇವ್ರ ಮೆಂಬರ್ಗಳ ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಯಾಕೆ ಜಾಗ ಕೊಟ್ಟರು ನಮ್ಗೆ ಗೊತ್ತಿಲ್ಲ. ಆದರೆ ವಾಲ್ಮೀಕಿ ಸಮಾಜ ಮೇಲೆ ಯಾಕೆ ಇವ್ರು ದೌರ್ಜನ್ಯ ಮಾಡ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಪ್ರತಿ ವರ್ಷ ಬಂದರೂ ಇವರು ವಾಲ್ಮೀಕಿ ಸಮಾಜ ಯಾಕೆ ತುಳಿತಾರೋ ಅದು ನಮ್ಗೆ ಬೇಕು.
ಇವತ್ತಿನ ದಿನ ಹೇಳ್ಬೇಕಂದ್ರೆ ನಾವು ಯಾರು ಹೋಗಿಲ್ಲ. ನಮ್ಮ ಉನಿ ಹುಡುಗರು 3 ಜನ ಇದ್ದರು. ಅವ್ರ ಮ್ಯಾಗ ಇವ್ರು ಹಲ್ಲೆ ಮಾಡಕ್ಕೆ ಬರ್ತಾರಂದ್ರೆ ನಮ್ಮ ಕಡೆ ಏನಿದೆ, ಯಾವುದಕ್ಕೂ ನಮ್ಗೆ ಹೋರಾಟ ಮಾಡೋಕೆ ಹಕ್ಕು ಇಲ್ಲಂಗೆ ಬಿಡ್ತೀರಿ ಸಲ ಸದಾಶಿವ ಭಜಂತ್ರಿ ಇಡೀ ಫ್ಯಾಮಿಲಿ ಎಲ್ಲ ಅಂದರೆ ಅವ್ರು ಇಲ್ಲಿಗೆಲ್ಲಿ ಬಂದು ಬಾಳೆ ಮಾಡ್ತಾ ಇದ್ದಾರೆ ಇಲ್ಲಿ. ಅಂದರೆ ನಾವು ಮೂರ್ತಿ ಕೊಡಿಸಿ ಜಾಗದ ಮ್ಯಾಗ ಅವ್ರಿಗೆ ಕಂಡುಬಿದ್ದಿದೆ. ಅದಕ್ಕೆ ಈ ಚೇರ್ಮನ್ಗೂ ಸಂಬಂಧ ಇಲ್ಲ, ಪಿ ಡಿ ಒ ಸಂಬಂಧ ಇಲ್ಲ, ತಲಾಟಿ ಸಂಬಂಧ ಇಲ್ಲ. ಇವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ಈ ತಹಶೀಲ್ದಾರ್ ಆಯ್ತು, ಇವ್ರು ಏನು ಮಾಡ್ತಾರೆ ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಇವ್ರು ಏನು ಮಾಡ್ತಾ ಇದ್ದಾರೆ, ನಾವು ರಿಪೋರ್ಟ್ ಕೊಟ್ಟಿದ್ದೀವಿ, ನಮ್ಮ ರಿಪೋರ್ಟ್ದಾವು ಯಾರು. ಹಾಂ ಸರ್, ಮೂರ್ತಿ ಇದು ತಲಾಟಿ ಸರ್ಕಾರ ಜಾಗ. ಇವತ್ತು ಸುಮಾರು ಒಂದು 3 ರಿಂದ 3:30 ಗಂಟೆ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ನೈಸರ್ಗಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವ ದೇಚನೂರು ಗ್ರಾಮದಲ್ಲಿ ಒಂದು ವಾಲ್ಮೀಕಿ ಸ್ಟ್ಯಾಚು ಇದೆ. ಅಲ್ಲಿ ವಾಲ್ಮೀಕಿ ಭವನ ಕಟ್ಟೋಣ ಅಂದ್ರೆ ಹೋಗಿ ಲೋಕಲ್ ಲೀಡರ್ಸ್ ಸರ್ವೆ ಮಾಡೋ ಸಂದರ್ಭದಲ್ಲಿ ಕಲ್ತೂರಾಟ ಆಗಿರೋದಾಗಿ ನಮಗೆ ಕಂಪ್ಲೇಂಟ್ ಬಂತು. ಕಂಪ್ಲೇಂಟ್ ಬಂದಾದ್ಮೇಲೆ ಇಲ್ಲಿ ಸ್ಥಳಕ್ಕೆ ಬಂದಿದ್ದೀನಿ. ಸ್ಥಳ ಪರಿಶೀಲನೆ ಮತ್ತು ವಿಚಾರಣೆ ಲೋಕಲ್ ಲೀಡರ್ಸ್ ಜೊತೆ ಮಾತಾಡಿ ಏನು ನಡೀತಾ ಇದೆ, ಏನಕ್ಕಾಗಿದೆ ಅಂದರೆ ವಿಚಾರಣೆ ನಡೀತಾ ಇದೆ. ಸೊ ಕಂಪ್ಲೇಂಟ್ ತಗೊಂಡು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ. ಒಟ್ಟಾರೆ ವಾಲ್ಮೀಕಿ ಸಮುದಾಯ ಭವನ ಸರ್ವೆ ಜಾಗ ವಿಚಾರವಾಗಿ ಈಗ ದೇಶನೂರು ಗ್ರಾಮದಲ್ಲಿ ಒಂದು ಘಟನೆ ಸಂಭವಿಸಿರ್ತಕ್ಕಂಥದ್ದು. ಘಟನೆ ಸಂಬಂಧಪಟ್ಟಂತೆ ಈಗ 16 ಜನರ ವಿರುದ್ಧ FIR ದಾಖಲಾಗಿದೆ ಮತ್ತು 2 ಕಡೆಯವರೆಗೂ FIR ಮತ್ತು ಪ್ರತಿ FIR ಕೂಡ ದಾಖಲು ಮಾಡಲಾಗಿರ್ತಕ್ಕಂಥದ್ದು. ಸದ್ಯ ಗ್ರಾಮದಲ್ಲಿ ಈಗ ಮೌನ ವಾತಾವರಣ ಇರತಕ್ಕಂಥದ್ದು. ಯಾರೆಲ್ಲ ದುಷ್ಕರ್ಮಿಗಳು ಗ್ರಾಮವನ್ನು ತೊರೆದಿದ್ದಾರೆ ಮತ್ತು ಈ ಭಜಂತ್ರಿ ಕೂಟ ಕೂಡ ಗ್ರಾಮವನ್ನು ತೊರೆದಿದೆ. ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಸದ್ಯ ಪೊಲೀಸರು ನಿಯೋಜನೆಯನ್ನು ಮಾಡಲಾಗಿದ್ದಾರೆ. ಮುಂದೆ ಈ ಒಂದು ವಾಲ್ಮೀಕಿ ಸಮುದಾಯ ಭವನ ಜಾಗ ವಿಚಾರವನ್ನು ಪೊಲೀಸರು ಯಾವ ರೀತಿ ಬರೆಸ್ತಾರೆ ಅಂತಕ್ಕಂಥದ್ದು ಈಗ ಸದ್ಯ ಕುತೂಹಲಕ್ಕೆ ಕಾರಣವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.